ನಮಸ್ತೆ, ನನ್ನ ಹೆಸರು ದೀಪಕ್ ಅಂತ. ನಮ್ಮದೊಂದು ಭಜನಾ ಮಂದಿರ ಇದೆ, ಅಂಬಾಭವಾನಿ ಭಜನಾ ಮಂದಿರ. ಅದರಲ್ಲಿರುವ ಒಂದು ಆ್ಯಕ್ಟಿವಿಟಿ ಮಾಡುವ ಸಣ್ಣ ತಂಡ ಅಂಬಾಭವಾನಿ ಗೇಮ್ಸ್. ನಾವು ಆ ತಂಡದ ಎಲ್ಲ ಟೀಮ್ ಮೆಂಬರ್ಸ್ ಇರೋದು. ಇದನ್ನು ನಾವು ಈ ಕಾನ್ಸೆಪ್ಟ್ ನಮ್ಮ ತಲೆಗೆ ಹೇಗೆ ಬಂತಂದರೆ, ಮೊದಲು ನಾವು ಇಲ್ಲಿ ಫೋಟೋ ಇದೆ, ನಮ್ಮ ಭಜನಾ ಮಂದಿರದ ವಾರ್ಷಿಕ ಉತ್ಸವಕ್ಕೆ ಈ ದೀಪಕ್ಕೆ ಅಲಂಕಾರ ಮಾಡಿದ್ದೇವೆ, ಬ್ರಹ್ಮ ರಥದ ಅಲಂಕಾರ ಮಾಡಿದ್ದೇವೆ. ಹಾಗೆ ಅದನ್ನು ಈ ಸಲ ಒಂದು ಗೂಡುದೀಪ ಪಂಥಕ್ಕೆ ತರುವ, ಇದು ನಾವು ಮೊದಲ ಬಾರಿ ಬರ್ತಿರೋದು. ಅದರ ಅಂದರೆ ಗೂಡುದೀಪ ಪಂಥಕ್ಕೆ ತರುವ ಅಂತ ಯೋಚನೆ ಮಾಡಿ ಇದಂತ ಈ ತರುವ. ಇದರಲ್ಲಿ ಕೆಲವು ಪೇಪರ್ ಮೆಟೀರಿಯಲ್, ಮತ್ತು ಥರ್ಮೋಕೋಲು ಮತ್ತು ಫಾರ್ಮ್ ಶೀಟ್ ಇದನ್ನು ಯೂಸ್ ಮಾಡಿದ್ದೇವೆ, ಎಲ್ಲ ಕೈಯಿಂದ. ಈ ಕೆಲವು ಈ ಗಂಟೆ ಆಗಿರ್ಬೋದು, ಹಗ್ಗ ಅಂತ ಕೆಲವು ಚಿಕ್ಕ ಚಿಕ್ಕ ವಸ್ತುಗಳ ಬಿಟ್ಟರೆ ಮತ್ತೆಲ್ಲ ನಾವು ಕೈಯಿಂದನೇ ಮಾಡಿದ್ದೇವೆ. ಇಡೀ ತಂಡದವರು ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ. ಇದರಲ್ಲಿ ಯಾಕೆ ಕೆಲವರು ಎಣಿಸಬಹುದು, ಯಾಕೆ ಭಾರತ ಮಾತೆಯ ಫೋಟೋ ನೀಡಿದ್ದಾರೆ ದೇವರದಿಡುವ ಜಾಗದಲ್ಲಿ ಅಂತ. ಇದು ನಮ್ಮದು ಕಾನ್ಸೆಪ್ಟ್ ಏನಂದರೆ, ಈ ಬ್ರಹ್ಮರಥ ಏನಿದೆ ಇದು ನಮ್ಮ ದೇಶದಾಗಿ, ನಮ್ಮ ರಥ ಅನ್ನೋದು ಒಂದು ದೇಶಕ್ಕೆ ನಾವು ಹೋಲಿಸಿಕೊಂಡ್ರೆ, ಈಗ ರಥವನ್ನು ಎಳಿಬೇಕಾದ್ರೆ ಎಲ್ಲ ಜನರ ಶಕ್ತಿ ಬೇಕು ಒಟ್ಟಿಗೆ. ಅದೇ ರೀತಿ ದೇವರ ನಮಗೇನು ಭಕ್ತಿ ಇದೆ, ಆಶೀರ್ವಾದ ಅದೆಲ್ಲ ಬೇಕು. ಅದೇ ರೀತಿ ಒಂದು ನಮ್ಮ ದೇಶ ಮುನ್ನಡೆದು ಜಗತ್ತಿಗೆ ಗುರು ಆಗಬೇಕಾದ್ರೆ ಅದೇ ರೀತಿ ಎಲ್ಲ ಯುವಕರು ಒಟ್ಟಿಗೆ ಸೇರಿ ಒಂದೇ ಮನಸ್ಸಿನಿಂದ ರಥ ಹೇಗೆ ಎಳಿತೇವೆ, ಒಂದೇ ಮನಸ್ಸಿಂದ ಎಳೆದಾಗ ರಥ ಹೇಗೆ ಎದುರು ಬರ್ತದೆ, ಅದೇ ಎಲ್ಲ ಯುವಕರು ಸೇರಿ ನಮ್ಮ ದೇಶದ ಚಟುವಟಿಕೆಯಲ್ಲಿ ನಮ್ಮ ದೇಶ ಆದಷ್ಟು ಬೇಗ ಜಗದ್ಗುರು ಆಗ್ತದೆ ಅಂತ ಒಂದು ಕನಸು. ಹಾಗಾಗಿ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ರಥವನ್ನು ಮಾಡಿದ್ದೀವಿ. ಥ್ಯಾಂಕ್ ಯು.